ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಎರಡನೆಯ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಬರುವಂತಹ ಎರಡನೆಯ ತರಗತಿಯ ಗಣಿತ ವಿಷಯ ಸಂತಸದ ಗಣಿತ ಭಾಗ 1 ಇದರಲ್ಲಿ ಬರ್ತಕ್ಕಂತಹ ಮೊದಲನೆಯ ಪಾಠ ಸಮುದ್ರ ತೀರದಲ್ಲಿ ಒಂದು ದಿನ. ಸಮುದ್ರ ತೀರದಲ್ಲಿ ಒಂದು ದಿನ ಅಂದರೆ ಸಮುದ್ರ ಇದೆ ಅಲ್ವಾ, ಇಲ್ಲಿ ನೋಡಿ. ಈ ಸಮುದ್ರದ ಒಂದು ತೀರದಲ್ಲಿ ಅಂದರೆ ದಂಡೆಯ ಮೇಲೆ ಕೆಲವೊಂದಿಷ್ಟು ಹಣ್ಣಿನ ಅಂಗಡಿಗಳು, ಬಲೂನ್ ಮಾರಾಟಗಾರರು ಮತ್ತು ಸರಗಳ ಮಾಲೆಯ ಒಂದು ಮಾರಾಟಗಾರರು, ಹಾಗೆ ತೆಂಗಿನ ಒಂದು ಗಿಡಗಳಿವೆ. ಇವೆಲ್ಲವುಗಳನ್ನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಅವುಗಳನ್ನು ಇವತ್ತಿನ ದಿನ ಪುಟ 1 ಮೊದಲನೆಯ ಒಂದು ಪೇಜ್ನಿಂದ 6ನೆಯ ಪೇಜ್ ಪುಟ ಸಂಖ್ಯೆ 6ರವರೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸರಿಯಾಗಿ ಅರ್ಥೈಸಿಕೊಳ್ಳಿ, ಸರಿನಾ? ನೋಡಿ, ಮೇಲಿನ ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವಂತಹ ವಸ್ತುಗಳನ್ನು ಎಣಿಸಿ ಬರೆಯಿರಿ. ನೋಡಿ, ಈ ಚಿತ್ರವನ್ನು ನೋಡಿ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನೀವು ನಿಧಾನವಾಗಿ ಗಮನಿಸಬೇಕು ಮಕ್ಕಳೇ. ನಾನು ಹೇಳ್ತಕ್ಕಂಥ ವಿವರಣೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ, ಗಮನಿಸಿ, ಹಾಗೆ ಅವುಗಳನ್ನು ಸರಿಯಾಗಿ ಎಣಿಸಿ ಬರಿಬೇಕು ಅಂತ ಹೇಳಲಾಗುತ್ತೆ. ಮೊದಲನೆಯದಾಗಿ ತೆಂಗಿನಕಾಯಿಗಳು. ನೋಡಿ, ಈ ಚಿತ್ರದಲ್ಲಿರ್ತಕ್ಕಂಥ ಒಟ್ಟು ತೆಂಗಿನಕಾಯಿಗಳೆಷ್ಟು ಅನ್ನೋದನ್ನು ಎಣಿಸಿ ಬರಿಬೇಕಾಗತ್ತೆ. ನೋಡಿ, ಇಲ್ಲಿ ಎಲ್ಲೆಲ್ಲಿವೆ ಚಿತ್ರಗಳಲ್ಲಿ ತೆಂಗಿನಕಾಯಿ? ನೋಡಿ, ಇಲ್ಲಿರ್ತಕ್ಕಂಥ ತೆಂಗಿನ ಗಿಡದಲ್ಲಿವೆ 1 2 3 ತೆಂಗಿನ ಗಿಡಗಳಿವೆ. ಈ ತೆಂಗಿನ ಗಿಡಗಳಲ್ಲಿ ತೆಂಗಿನಕಾಯಿಗಳು 5ರಂತೆ 1 2 3 4 5. ಇದರಲ್ಲೂ ಕೂಡ 5 ಇವೆ, ಇದರಲ್ಲೂ 5, ಹೌದಾ? ಹಾಗೆ ಇಲ್ಲಿ ಒಬ್ಬ ಅಂಗಡಿಯಲ್ಲಿ ಮಾರ್ತಾ ಇದ್ದಾನೆ. ನೋಡಿ, ಇಲ್ಲಿಯೂ ಕೂಡ ತೆಂಗಿನಕಾಯಿಗಳನ್ನು ಇಟ್ಟಿದ್ದಾನೆ. ಇವು ಕೂಡ 5 ಇವೆ, 1 2 3 4 5 5. ಇಲ್ಲಿಯೂ ಕೂಡ 5 ಇವೆ. ಇಲ್ಲಿ ಕೆಳಗಡೆ ನೋಡಿ, ಕೆಳಭಾಗದಲ್ಲಿ ಏನು ಮಾಡಿವೆ, ಸಮುದ್ರದ ತೀರದಲ್ಲಿ ಇವು ತೆಂಗಿನಕಾಯಿಗಳು 2 ಬಿದ್ದಿವೆ, 1 2, ಹೌದಾ? ಈಗ ಇವುಗಳನ್ನು ಎಣಿಸಿ ಬರೆಯೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25, ಇದು 26 27, ಹೌದಾ? ನೋಡಿ, ಒಟ್ಟು ತೆಂಗಿನಕಾಯಿಗಳೆಷ್ಟಿವೆ? 27. ತೆಂಗಿನಕಾಯಿಗಳು ಇವೆ. ಇನ್ನು ನೀವು ಈ ರೀತಿಯಾಗಿ ಬಿಡಿಸಿ ಕೂಡ ಎನಿಸಬಹುದು. ಹಾಗೆಯೇ ಅವುಗಳನ್ನ ಏನು ಮಾಡ್ಬೋದು ಅಂದರೆ ಗುಂಪಲ್ಲಿಯೂ ಕೂಡ ಎನಿಸ್ಬೋದು. ನೋಡಿ, 5ರ ಮಗ್ಗಿ ಸಾಲುಗಳು ನಿಮಗೆ ಬರ್ತವೆ ಅಲ್ವಾ? 5 ನೋಡಿ, ಇಲ್ಲಿಯೂ ಕೂಡ ಪ್ರತಿಯೊಂದರಲ್ಲೂ 5 5 ಇದೆ, ಹೌದಾ? 5ರ ಗುಂಪು ಎಷ್ಟಿದೆ? 1 2 3 4 5. 5 1 5, 5 2 10, 5 3 15, 5 4 20, 5 5 25. 5ರ 5 ಗುಂಪು ಅಂದರೆ 25 ಆಯಿತು. ಹಾಗೆ ಇಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥ ಬಿಡಿ ಭಾಗಗಳು 2 ಇವೆ. 25 + 2 27, ಹೌದಲ್ವಾ? 27. ಒಟ್ಟು ತೆಂಗಿನಕಾಯಿಗಳು 27. ಇನ್ನು ದೋಣಿಗಳು ನೋಡಿ, ಇಲ್ಲಿರ್ತಕ್ಕಂಥ ಸಮುದ್ರ ತೀರದಲ್ಲಿರ್ತಕ್ಕಂಥ ದೋಣಿಗಳೆಷ್ಟಿವೆ? 1 2 3 4. ಇವು ಕೂಡ ಗುಂಪಿನಲ್ಲಿಯೇ ಇವೆ. 1 2 3 4, 5 6 7 8, 9 10 11 12. ಅಂದರೆ 4ರ ಗುಂಪುಗಳು 3. ನಾವು ಈ ರೀತಿ ಬಿಡಿಸಿಯೂ ಕೂಡ ಎನಿಸ್ಬೋದು. ಹಾಗೆ 4ರ ಮಗ್ಗಿ ಸಾಲುಗಳನ್ನು ಕೂಡ ಹೇಳ್ಬೋದು. 4 1 4, 4 2 8, 4 3 12, ಹೌದಾ? ಒಟ್ಟು 12 ದೋಣಿಗಳು ಇವೆ. ಇನ್ನು ಮೂರನೆಯದಾಗಿ ಮಕ್ಕಳು. ಇಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟು ಜನ ಇದ್ದಾರೆ ನೋಡಿ. ಅವರ ಪ್ರಶ್ನೆ, ಮಕ್ಕಳು ಎಷ್ಟಿದ್ದಾರೆ ನೋಡಿ. ಇವರು ಕೂಡ ಗುಂಪಿನಲ್ಲೇ ಇದ್ದಾರೆ. ಇಲ್ಲಿ ಇಬ್ಬರಿದ್ದಾರೆ, ಇಲ್ಲಿಯೂ ಕೂಡ ಇಬ್ಬರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಬಲೂನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, 1 2 3 4 5 6, 6 ಮಕ್ಕಳು ಇದ್ದಾರೆ. ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? 6, ಹೌದಾ? ಇನ್ನು ಕಿತ್ತಳೆ ಹಣ್ಣುಗಳು. ಕಿತ್ತಳೆ ಹಣ್ಣುಗಳು ಎಷ್ಟಿವೆ? ಇಲ್ಲಿ ಒಬ್ಬ ಕಿತ್ತಳೆ ಹಣ್ಣುಗಳನ್ನು ಮಾರ್ತಾ ಇದ್ದಾನೆ. ನೋಡಿ, ಇಲ್ಲಿ ಬುಟ್ಟಿಯಲ್ಲಿ ಕಿತ್ತಳೆ ಹಣ್ಣುಗಳಿವೆ. ಅವು ಎಷ್ಟಿವೆ ನೋಡೋಣ. 1 2 3 4 5 6 7 8 9 10, 10
11, 12, 13, 14, 15, 16, 17, 18, 19, 20. ಒಟ್ಟು ನೋಡಿ 10ರ 2 ಗುಂಪಿದೆ. ಒಟ್ಟು 20 ಕಿತ್ತಳೆ ಹಣ್ಣುಗಳಿವೆ. ಕಿತ್ತಳೆ ಹಣ್ಣುಗಳು ಎಷ್ಟಿವೆ? 20. ಸರಿನಾ? ಈ ರೀತಿಯಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಮೇಲಿನ ಚಿತ್ರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಎನೆಸಿ ಬರೆಯಿರಿ ಅಂತ ಹೇಳ್ತಾರೆ. ಇವತ್ತು 20 ಕಿತ್ತಳೆ ಹಣ್ಣುಗಳು, ತೆಂಗಿನಕಾಯಿಗಳು 27, ದೋಣಿಗಳೆಷ್ಟಿವೆ? 12, ಮಕ್ಕಳು 6. ಇನ್ನು ಮುಂದೆ ಹೋಗೋಣ. ಮಕ್ಕಳು ಸಮುದ್ರ ತೀರ ಅಥವಾ ನದಿ ತೀರವನ್ನು ನೋಡಿದ್ದರೆ ಅಥವಾ ಭೇಟಿ ನೀಡಿದ್ದರೆ ಸಾಮಾನ್ಯವಾಗಿ ಅಲ್ಲಿ ಯಾವ ಪ್ರಾಣಿಗಳು ಮತ್ತು ಸಸ್ಯಗಳು ಕಾಣಸಿಗುತ್ತವೆ ಎಂಬುದನ್ನು ಅವರೊಂದಿಗೆ ಚರ್ಚಿಸಿ ಗುಂಪುಗಳಲ್ಲಿ ಎನಿಸಲು ಅವರನ್ನು ಪ್ರೋತ್ಸಾಹಿಸಿ. ನೋಡಿ, ಇದು ನೀವು ನೋಡಿರ್ತಕ್ಕಂಥ ಸಮುದ್ರದ ತೀರದಲ್ಲಿ ನೀವು ನೋಡಿದರೆ ಯಾವುದಾದ್ರೂ ಪ್ರಾಣಿಗಳನ್ನು ಸಸ್ಯಗಳನ್ನು ನೋಡಿದರೆ ಅವುಗಳ ಬಗ್ಗೆ ಚರ್ಚೆ ಮಾಡಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ನೀವು ಅವುಗಳನ್ನು ಹೇಗೆ ಎನಿಸಿದ್ರಿ? ನೀವು ಅವುಗಳನ್ನು ಒಂದೊಂದಾಗಿ ಅಥವಾ ಗೊಂಚಲುಗಳಲ್ಲಿ ಅಥವಾ ಗುಂಪುಗಳಲ್ಲಿ ಎನಿಸಿದಿರಾ ಅಂತ ಕೇಳ್ತಾರೆ ಅವರು. ಈಗ ನಾವು ಎನಿಸಿದ್ದೀವಲ್ವಾ, ಕಿತ್ತಳೆ ಹಣ್ಣುಗಳು, ತೆಂಗಿನಕಾಯಿಗಳು, ಮಕ್ಕಳು, ಅವುಗಳನ್ನು ನಾವು ಯಾವ ರೀತಿ ಎನಿಸಿದ್ವಿ? ಗುಂಪಿನಲ್ಲಿ ಎನಿಸಿದ್ರಾ ಅಥವಾ ಗೊಂಚಲುಗಳಲ್ಲಿ ಎನಿಸಿದ್ರಾ? ಹೇಗೆ ಎನಿಸಿದ್ರಿ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ನಾವು ಗುಂಪುಗಳಲ್ಲಿ ಅವುಗಳನ್ನ ಏನು ಮಾಡಿದ್ದೀವಿ? ಒಟ್ಟಾಗಿ ಮೊದಲು ಬಿಡಿಸಿ ಅವುಗಳನ್ನು ಎನಿಸಿದ್ದೀವಿ, ಹೌದಲ್ವಾ? ಆಮೇಲೆ ಗುಂಪುಗಳಲ್ಲಿ ಅದನ್ನು ಯಾವ ರೀತಿ ಗುಣಿಸಿ ಹೇಳಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್, ಚಿತ್ರದಲ್ಲಿ ತೋರಿಸಿರುವಂಥ ಅಂಗಡಿಗಳನ್ನು ಗಮನಿಸಿ ಖಾಲಿ ಜಾಗವನ್ನು ಭರ್ತಿ ಮಾಡಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ? ಒಂದು ಚಿತ್ರದಲ್ಲಿ ಅಂಗಡಿಗಳನ್ನು ತೋರಿಸ್ಯಾರ. ಯಾವ್ಯಾವ ಅಂಗಡಿ? ಒಂದು ಹಣ್ಣಿನ ಅಂಗಡಿ, ಒಂದು ಮಾಲೆಯನ್ನು ಮಾರುವಂಥ ಒಂದು ಅಂಗಡಿ, ಬಲೂನ್ ಅಂಗಡಿ, ಈ ರೀತಿಯಾಗಿರ್ತಕ್ಕಂಥ ಅಂಗಡಿಗಳನ್ನು ಇವುಗಳನ್ನ ಗಮನಿಸಿ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತ ಹೇಳ್ತಾರೆ. ನೋಡಿ, ಪ್ರತಿ ನೆಕ್ಲೆಸ್ನಲ್ಲಿ 10 ಕಪ್ಪೆ ಚಿಪ್ಪುಗಳಿರುವಂತೆ ಡ್ಯಾಶ್ ನೆಕ್ಲೆಸ್ಗಳಿವೆ. ನೋಡಿ, ಇಲ್ಲಿ ಒಬ್ಬಳು ಏನು ಮಾಡ್ತಿದ್ದಾಳೆ ಅಂದ್ರೆ ಕಪ್ಪೆ ಚಿಪ್ಪುಗಳು ಅಂದರೆ ಸಮುದ್ರ ತೀರದಲ್ಲಿ ಸಿಗ್ತಕ್ಕಂತಹ ಒಂದು ಕಪ್ಪೆ ಚಿಪ್ಪುಗಳನ್ನು ಸರಮಾಲೆಯನ್ನಾಗಿ ಮಾಡಿ ಏನು ಮಾಡ್ತಾ ಇದ್ದಾಳೆ? ಮಾರ್ತಾ ಇದ್ದಾಳೆ. ಒಟ್ಟು ಮಾಲೆಗಳೆಷ್ಟಿವೆ? 1, 2, 3, 4, 5, 6, 7, 8, 9, 10. ಇದು ಬಿಡಿ ಬಿಡಿಯಾಗಿರ್ತಕ್ಕಂಥ ಕಪ್ಪೆ ಚಿಪ್ಪುಗಳು. ಇವು 10 ಮಾಲೆಗಳನ್ನು ಇವಳು ಏನು ಮಾಡ್ತಾ ಇದ್ದಾಳೆ? ಮಾರಾಟ ಮಾಡ್ತಾ ಇದ್ದಾಳೆ. ಒಟ್ಟು ಮಾಲೆಗಳೆಷ್ಟು? 10 ನೆಕ್ಲೆಸ್ಗಳು, ಮಾಲೆಗಳು ಅಥವಾ ನೆಕ್ಲೆಸ್ಗಳು. ನೆಕ್ಸ್ಟ್, ಬಲೂನ್ಗಳ ಡ್ಯಾಶ್ ಗುಂಪುಗಳಿವೆ. ಪ್ರತಿ ಗುಂಪಿನಲ್ಲಿ ಡ್ಯಾಶ್ ಬಲೂನ್ಗಳಿವೆ ಮತ್ತು ಡ್ಯಾಶ್ ಬಿಡಿ ಬಲೂನ್ಗಳಿವೆ. ನೋಡಿ, ಬಲೂನ್ಗಳ ಗುಂಪುಗಳು ಎಷ್ಟಿವೆ ಮೊದಲಿಗೆ ತಿಳ್ಕೋಬೇಕು. ಬಲೂನ್ಗಳನ್ನು ಇಲ್ಲಿ ಒಬ್ಬ ಮಾರಾಟ ಮಾಡ್ತಾ ಇದ್ದಾನೆ. ಗುಂಪುಗಳೆಷ್ಟಿವೆ ನೋಡಿ. ಈ ಮಕ್ಕಳು ಹಿಡಿದಿರೋದು ಬಿಡಿ ಬಿಡಿಯಾಗಿ ಅವರು ತೆಗೆದುಕೊಂಡಿದ್ದಾರೆ. ಇನ್ನು ಗುಂಪಿನಲ್ಲಿ 1ನೇ ಗುಂಪು, 2ನೇ ಗುಂಪು, 3, 4, 5, 6. ಒಂದು ಗುಂಪಿನಲ್ಲಿ 4 ಬಲೂನ್ಗಳಿವೆ ಅಲ್ವಾ? 6 ಗುಂಪುಗಳು ಈ ಬಲೂನ್ ಮಾರಾಟಗಾರನ ಹತ್ತಿರ ಇವೆ. 6 ಗುಂಪುಗಳು. ಹಾಗೆ ಈ ಮಕ್ಕಳ ಹತ್ರ ಇರುವು ಬಿಡಿಯಾಗಿರ್ತಕ್ಕಂಥವು 6 ಗುಂಪುಗಳಿವೆ. ಬಲೂನ್ಗಳ ಗುಂಪು ಎಷ್ಟಿದೆ? 6. ಹೌದಾ? ಇನ್ನು ಪ್ರತಿ ಗುಂಪಿನಲ್ಲಿ ಎಷ್ಟು ಬಲೂನ್ಗಳಿವೆ? 4. ಮತ್ತು ಬಿಡಿ ಬಲೂನ್ಗಳು ಅಂದರೆ ಮಕ್ಕಳ ಕೈಯಲ್ಲಿರ್ತಕ್ಕಂಥ ಬಿಡಿ ಬಲೂನ್ಗಳು 2. ಅರ್ಥ ಆಯ್ತಾ? ಇನ್ನು ಬಾಳೆಹಣ್ಣುಗಳ ಡ್ಯಾಶ್ ಗೊಂಚಲುಗಳಿವೆ. ಪ್ರತಿ ಗೊಂಚಲಿನಲ್ಲಿ ಡ್ಯಾಶ್ ಬಾಳೆಹಣ್ಣುಗಳಿವೆ ಮತ್ತು ಡ್ಯಾಶ್ ಬಿಡಿ ಬಾಳೆಹಣ್ಣುಗಳಿವೆ. ನೋಡಿ, ಬಾಳೆಹಣ್ಣುಗಳು ಗೊಂಚಲುಗಳು ಎಷ್ಟಿವೆ ನೋಡಿ. ಇಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ? ಬಾಳೆಹಣ್ಣುಗಳನ್ನು ಮಾರ್ತಾ ಇದ್ದಾನೆ. ಇವುಗಳ ಗೊಂಚಲುಗಳು ಎಷ್ಟಿವೆ? ಗೊಂಚಲು ಅಂದರೆ ಇದೆಲ್ಲ ಪೂರ್ತಿ ನೋಡಿ, ಇದೆಲ್ಲವೂ ಒಂದು ಗೊಂಚಲು. ಹೌದಾ? ಗೊಂಚಲುಗಳು ಎಷ್ಟಿವೆ? 1, 2, 3, 4, 5, 6. ಇದು ಬರೋದಿಲ್ಲ, ಇದು ಬಿಡಿಯಾಗಿದೆ. 6 ಗೊಂಚಲುಗಳಿವೆ. ಹೌದಾ? ಇನ್ನು ಪ್ರತಿ ಗೊಂಚಲಿನಲ್ಲಿ ಎಷ್ಟು ಬಾಳೆಹಣ್ಣುಗಳಿವೆ ನೋಡಿ. ಪ್ರತಿ ಗೊಂಚಲಿನಲ್ಲಿ ಎಷ್ಟು ಬಾಳೆಹಣ್ಣುಗಳಿವೆ ನೋಡಿ. ನಾನು ಎಣಿಸ್ತಾ ಹೋಗ್ತೀನಿ. 1, 2, 3, 4, 5, 6, 7, 8, 9, 10, 11, 12. ಒಟ್ಟು 12 ಬಾಳೆಹಣ್ಣುಗಳು ಪ್ರತಿ ಗೊಂಚಲಿನಲ್ಲಿ ಇವೆ ನೋಡಿ. ಇನ್ನೊಂದು ಗೊಂಚಲನ್ನ ನಾನು ಎಣಿಸಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? 1, 2, 3, 4, 5, 6, 7, 8, 9, 10, 11, 12. ಪ್ರತಿ ಗೊಂಚಲಿನಲ್ಲಿ ಇರ್ತಕ್ಕಂತಹ ಬಾಳೆಹಣ್ಣುಗಳು 12. ಒಟ್ಟು ಗೊಂಚಲುಗಳು 6.
ನೋಡಿ 1 2 3 4 5 6 ಗೊಂಚಲುಗಳು, ಪ್ರತಿ ಗೊಂಚಲಿನಲ್ಲಿ 6 ಇವೆ, 12 ಇವೆ, 12 ಇವೆ. ಇನ್ನು ಬಿಡಿಯಾಗಿರ್ತಕ್ಕಂಥ ಬಾಳೆಹಣ್ಣುಗಳು ಎಷ್ಟು ನೋಡಿ, 1 2 3, ಒಟ್ಟು ಬಾಳೆಹಣ್ಣುಗಳು 3 ಇವೆ ಬಿಡಿಯಾಗಿ. ನೋಡಿ ಬಾಳೆಹಣ್ಣುಗಳ ಗೊಂಚಲುಗಳು ಎಷ್ಟು, 6, ಪ್ರತಿಯೊಂದರಲ್ಲೂ 12 ಬಾಳೆಹಣ್ಣುಗಳಿವೆ ಪ್ರತಿ ಗೊಂಚಲಿನಲ್ಲಿ, ಮತ್ತು ಬಿಡಿ ಬಾಳೆಹಣ್ಣುಗಳೆಷ್ಟಿವೆ, 3 ಅಲ್ವಾ ಮಕ್ಕಳೇ. ಹಾಂ, ಇನ್ನು ನೆಕ್ಸ್ಟ್, ಸುರಭಿ ಕೆಲವು ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಿದ್ದಾಳೆ. ಅವಳು ಕಡಗ ಮತ್ತು ನೆಕ್ಲೆಸ್ಗಳನ್ನು ತಯಾರಿಸಲು ತನ್ನ ತಾಯಿಗೆ ಸಹಾಯ ಮಾಡುತ್ತಾಳೆ. ಇಲ್ಲಿ ಸುರಭಿ ಇದ್ದಾಳಲ್ವಾ, ಇವಳು ಏನು ಮಾಡ್ತಾಳೆ, ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹ ಮಾಡಿಕೊಂಡು ಬಂದಿದ್ದಾಳೆ. ಅಂದರೆ ಕಪ್ಪೆ ಚಿಪ್ಪುಗಳಂದರೆ ಸಮುದ್ರ ತೀರದಲ್ಲಿ ಸಿಗುವಂತಹ, ಉಸುಕಿನಲ್ಲಿ ಸಿಗುವಂತಹ ಒಂದು ಶಿಂಪಿ ಅಂತೀವಲ್ಲ ನಾವು, ಅವುಗಳಿಗೆ ಕಪ್ಪೆ ಚಿಪ್ಪು ಅಂತ ಹೇಳ್ತೀವಿ ನಾವು. ಶಿಂಪಿ ಅಂತ ಕರೀತಾರೆ ಕೆಲವೊಂದು ಭಾಗದಲ್ಲಿ. ಕಪ್ಪೆ ಚಿಪ್ಪುಗಳು ಅವುಗಳನ್ನು ಇವಳು ಏನು ಮಾಡ್ತಾಯಿದ್ದಾಳೆ, ಸಂಗ್ರಹ ಮಾಡಿಕೊಂಡು ತಂದಿದ್ದಾಳೆ. ಅವುಗಳನ್ನು ತೆಗೆದುಕೊಂಡು ಅವಳ ತಾಯಿಗೆ ಏನು ಮಾಡ್ತಾಳೆ, ಅವಳು ಸಹಾಯ ಮಾಡ್ತಾಳೆ. ನೆಕ್ಲೆಸ್ ಮಾಡಲಿಕ್ಕೆ, ಕಡಗ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ. ಇಲ್ಲಿ ನೋಡಿ ಪ್ರತಿಯೊಂದರಲ್ಲೂ ಕೂಡ 5 ಇವೆ, ಹೌದಾ, 5 ಕಪ್ಪೆ ಚಿಪ್ಪುಗಳು ಇವೆ. ಇನ್ನು ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಸುರಭಿ ತನ್ನ ಕಡಗಗಳಿಗಾಗಿ ಪ್ರತಿ ಗುಂಪಿನಲ್ಲಿ ಡ್ಯಾಶ್ ಕಪ್ಪೆ ಚಿಪ್ಪುಗಳಿರುವಂತೆ ಡ್ಯಾಶ್ ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾಳೆ. ನೋಡಿ ಅವಳು ಏನು ಮಾಡ್ತಾಳಪ್ಪ ಅಂದ್ರೆ, ಪ್ರತಿ ಗುಂಪಿನಲ್ಲಿ, ಇಲ್ಲಿ ಪ್ರತಿ ಗುಂಪಿನಲ್ಲಿ ಎಷ್ಟಿವೆ ಅಂತ ಹೇಳಿದ್ದು ನಾನು, 1 2 3 4 5 5 ಕಪ್ಪೆ ಚಿಪ್ಪುಗಳಿರುವಂತೆ ಎಷ್ಟು ಗುಂಪುಗಳನ್ನು ಮಾಡಿದ್ದಾಳೆ, ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾಳೆ. 1 2 3 4 5 6 7 8 9 10 ಕಪ್ಪೆ ಚಿಪ್ಪುಗಳ ಗುಂಪು ಇದೆ, ಹೌದಾ. ಇನ್ನು ಅವಳ ತಾಯಿಗೆ ಅವಳು ಏನು ಮಾಡ್ತಾಳೆ, ಈ ಒಂದು ನೆಕ್ಲೆಸ್ಗಳನ್ನು, ಕಡಗಗಳನ್ನು ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ. ನೆಕ್ಸ್ಟ್ ಪ್ರಶ್ನೆ, ಅವಳ ತಾಯಿ ತನ್ನ ನೆಕ್ಲೆಸ್ಗಳಿಗಾಗಿ ಪ್ರತಿ ಗುಂಪಿನಲ್ಲಿ ಡ್ಯಾಶ್ ಕಪ್ಪೆ ಚಿಪ್ಪುಗಳಿರುವಂತೆ ಡ್ಯಾಶ್ ಕಪ್ಪೆ ಚಿಪ್ಪುಗಳ ಗುಂಪುಗಳನ್ನು ಮಾಡಿದ್ದಾರೆ. ನೋಡಿ ಅವಳ ತಾಯಿ ಏನು ಮಾಡ್ತಾಳೆ, ತನ್ನ ನೆಕ್ಲೆಸ್ಗಳಿಗಾಗಿ ಪ್ರತಿ ಗುಂಪಿನಲ್ಲಿ ಎಷ್ಟು ಕಪ್ಪೆ ಚಿಪ್ಪುಗಳಿರುವಂತೆ ಎಷ್ಟು ಗುಂಪುಗಳನ್ನು ರಚನೆ ಮಾಡಿದ್ದಾರೆ. ನೋಡಿ ಅವಳ ತಾಯಿ ಏನು ಮಾಡಿದ್ದಾಳೆ, ನೆಕ್ಲೆಸ್ ರೆಡಿ ಮಾಡಿದ್ದಾರೆ. ಹಾಗೆ ಆ ನೆಕ್ಲೆಸ್ನಲ್ಲಿ ಪ್ರತಿಯೊಂದರಲ್ಲೂ ಎಷ್ಟೆಷ್ಟಿವೆ ಕಪ್ಪೆ ಚಿಪ್ಪುಗಳು, 1 2 3 4 5 6 7 8 9 10. ನೋಡಿ ಪ್ರತಿಯೊಂದರಲ್ಲೂ 10 ಇವೆ. 5 ನೆಕ್ಲೆಸ್ಗಳನ್ನು ಅವರು ಮಾಡಿದ್ದಾರೆ, ಹೌದಾ. ನೋಡಿ ಪ್ರತಿಯೊಂದರಲ್ಲಿ ಎಷ್ಟಿವೆ ಹೇಳಿ ಮಕ್ಕಳೇ, 10. ಆದರೆ ಎಷ್ಟು ನೆಕ್ಲೆಸ್ಗಳನ್ನು ಮಾಡಿದ್ದಾರೆ, 5, ಹೌದಾ. ಇನ್ನು ನಾಲಿಗೆ ನುಲಿಯನ್ನು ಪ್ರಯತ್ನಿಸಿ, ಅಂದರೆ ನಾಲಿಗೆಗೆ ವ್ಯಾಯಾಮ. ಅವಳು ಸಮುದ್ರ ತೀರದಲ್ಲಿ ಸೀಶೆಲ್ಗಳನ್ನು ಮಾರುತ್ತಾಳೆ. ಅವಳೇನು ಮಾಡ್ತಾಳೆ, ಸಮುದ್ರ ತೀರದಲ್ಲಿ ಸೀಶೆಲ್ಗಳನ್ನು ಮಾರುತ್ತಾಳೆ. ನಾವು ಯೋಚಿಸೋಣ, 10 ಪ್ಯಾಕ್ಗಳಲ್ಲಿ ಬರುವ ವಸ್ತುಗಳನ್ನು ಪಟ್ಟಿ ಮಾಡಿ. ನೋಡಿ 10 ಪ್ಯಾಕ್ಗಳಲ್ಲಿ ನಾವು ಏನೇನು ವಸ್ತುಗಳನ್ನು ತೆಗೆದುಕೊಳ್ತೀವಿ, ಹೌದಾ. 10 ಪ್ಯಾಕ್ನಲ್ಲಿ ನಾವು ಏನೇನು ತೆಗೆದುಕೊಳ್ತೀವಪ್ಪ, ಫಾರ್ ಎಕ್ಸಾಂಪಲ್ ಪೆನ್ಸಿಲ್ಗಳ ಒಂದು ಪ್ಯಾಕನ್ನು ನಾವು ತೆಗೆದುಕೊಂಡಾಗ ಏನಿರ್ತವೆ, 10 ಇರ್ತವೆ ಅಲ್ವಾ. ಪೆನ್ಸಿಲ್ಗಳು, ಆಮೇಲೆ ಪೆನ್ನುಗಳು, ಮತ್ತು ಚಾಕ್ ಪೀಸ್ಗಳು, ಹೌದಾ. ಚಾಕ್ ಪೀಸ್ಗಳನ್ನು ನಾವು ತೆಗೆದುಕೊಳ್ತೀವಿ. ಈ ರೀತಿಯಾಗಿ ನಾವೇನು ಮಾಡಬಹುದು, ಸಾಕಷ್ಟು ಉದಾಹರಣೆಗಳನ್ನು ಇವೆ ಅಂತಲ್ಲ, ಬೇರೆ ಬೇರೆ ಉದಾಹರಣೆಗಳನ್ನು ನೀವು ಕೂಡ ಪಟ್ಟಿ ಮಾಡಬಹುದು. ಇನ್ನು ರುಚಿಕರ ಸಪೋಟಗಳು ಅಂದರೆ ಚಿಕ್ಕು ಹಣ್ಣುಗಳು ಅಂತೀವಲ್ಲ ನಾವು, ಅವು ಟ್ರೇಗಳಲ್ಲಿ ಜೋಡಿಸಿಟ್ಟಂತಹ ಸಪೋಟಗಳನ್ನು ಮಾರಾಟ ಮಾಡಲು ಮನೋಜ್ ತನ್ನ ತಂದೆಗೆ ಸಹಾಯ ಮಾಡುತ್ತಾನೆ. ಮನೋಜ್ ಏನು ಮಾಡ್ತಾನೆ, ತನ್ನ ತಂದೆ ಚಿಕ್ಕು ಅಥವಾ ಸಪೋಟ ಹಣ್ಣುಗಳನ್ನು ಮಾರ್ತಾ ಇದ್ದಾನೆ, ಹೌದಾ. ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಆತನಿಗೆ ಸಹಾಯ ಮಾಡ್ತಾನೆ. ನೋಡಿ ಒಂದು ಟ್ರೇನಲ್ಲಿ ಡ್ಯಾಶ್ ಸಪೋಟಗಳಿವೆ, ಒಟ್ಟು ಎಷ್ಟು ಸಪೋಟಗಳಿವೆ ನೋಡಿ. ಇಲ್ಲಿ ಒಂದು ಟ್ರೇ ಒಳಗೆ ಎಷ್ಟು ಸಪೋಟ ಇವೆ, ಹಾಗೆ ಒಟ್ಟು ಎಷ್ಟು ಸಪೋಟಗಳಿವೆ, ಇವೆಲ್ಲವುಗಳು ಕೂಡಿ ಎಷ್ಟಾಗ್ತವೆ ಅನ್ನೋದನ್ನು ಇಲ್ಲಿ ಲೆಕ್ಕ ಕೇಳಿದ್ದಾರೆ ನೋಡಿ. ಈಗ ಮೊದಲಿಗೆ ಒಂದು ಟ್ರೇನಲ್ಲಿ ಎಷ್ಟು ಸಪೋಟಗಳಿವೆ ಎನಿಸೋಣ. 1 2 3 4 5 6 7 8 9 10 ಒಂದು ಟ್ರೇನಲ್ಲಿ 10 ಸಪೋಟಗಳಿವೆ. ಹಾಗೆ ಟ್ರೇಗಳೆಷ್ಟಿವೆ, 1 2 3 4 5 6 7 8 ನೋಡಿ. ಪ್ರತಿಯೊಂದರಲ್ಲೂ ಕೂಡ 10 ಸಪೋಟಗಳಿವೆ.
ಒಟ್ಟು 8 ಟ್ರೇಗಳಿವೆ. ಹೌದಾ? ಒಂದರಲ್ಲಿ ನೋಡಿ, ಒಂದು ಟ್ರೇಯಲ್ಲಿ 10 ಸಪೋಟಗಳು. ಹೌದಾ? ಒಟ್ಟು ಎಷ್ಟು ಸಪೋಟಗಳಿವೆ? 8 ಸಪೋಟಗಳಂದರೆ 8 ಟ್ರೇಗಳಂದರೆ ಒಂದರಲ್ಲಿ 10 ಅಂದರೆ ಎಷ್ಟಾಯಿತು? ಎಣಿಸೋಣ. 10, 20, 30, 40, 50, 60, 70, 80. ಒಟ್ಟು 80 ಸಪೋಟಗಳಿವೆ. ಹೌದಾ? ಇನ್ನು ನೋಡಿ, ಈಗ ಎಲ್ಲ ಸಪೋಟಗಳನ್ನು ಮಾರಾಟ ಮಾಡಲು ಟ್ರೇಗಳಲ್ಲಿ ಇಡಲು ಮನೋಜ್ಗೆ ಸಹಾಯ ಮಾಡಿ. ಈಗ ಎಲ್ಲ ಟ್ರೇಗಳನ್ನು ಆತ ಟ್ರೇನಲ್ಲಿ ಹಾಕ್ತಾ ಇದ್ದಾನೆ. ಅಂದರೆ ಮನೋಜ್ ಏನು ಮಾಡ್ತಾ ಇದ್ದಾನೆ? ಎಲ್ಲ ಸಪೋಟಗಳನ್ನು ಟ್ರೇನಲ್ಲಿ ಹಾಕ್ತಾ ಇದ್ದಾನೆ. ಅವನಿಗೆ ಸಹಾಯ ಮಾಡೋಣ. ಮೊದಲನೇದಾಗಿ 25 ಸಪೋಟಗಳು ನೋಡಿ. 10, 10, 5 ನೋಡಿ, 5 ಬಿಡಿ ಇವೆ ಅಲ್ವಾ? ಇವು 5. 10 ಸಪೋಟಗಳ ಎಷ್ಟು ಟ್ರೇಗಳು? 2 ಟ್ರೇಗಳು. ಹೌದಾ? 10 ಸಪೋಟಗಳ 2 ಟ್ರೇಗಳು. ಇನ್ನು ಇವು 5 ಇವೆ, ಇವು ಎಕ್ಸ್ಟ್ರಾ ಬಿಡಿ. ಇವು 5 ಸಪೋಟಗಳು. ಗೊತ್ತಾಯ್ತಾ? 10ರ ಗುಂಪು ಎಷ್ಟಾಯಿತು? 2. 25 ಇವೆ. 10, 10, 5. ಆಗ 10 ಸಪೋಟಗಳ ಗುಂಪು 2 ಟ್ರೇನಲ್ಲಿ ಹಿಡಿಸ್ತಾವ. 5 ಸಪೋಟಗಳು ಬಿಡಿಯಾಗಿವೆ. ಇನ್ನು 43 ಸಪೋಟಗಳು ನೋಡಿ. 10ರ 4 ಗುಂಪು 1, 2, 3, 4. 10 ಸಪೋಟಗಳ ಎಷ್ಟು ಟ್ರೇಗಳು? 4 ಟ್ರೇಗಳು. ಹಾಗೆ ಬಿಡಿ ಎಷ್ಟಿವೆ? 1, 2, 3. ಒಟ್ಟಾಗಿ 43 ಅಲ್ವಾ ಮಕ್ಕಳೇ? ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, 35 ಸಪೋಟಗಳು. 35 ಅಂದರೆ ನೋಡಿ, 3 ಟ್ರೇಗಳು. 10ರ 3 ಟ್ರೇಗಳು. 1, 2, 3. 10 ಸಪೋಟಗಳ 3 ಟ್ರೇಗಳು 3. ಹೌದಾ? ಇನ್ನು ಮತ್ತು 3 ಟ್ರೇಗಳಾದಮೇಲೆ ಬಿಡಿ ಭಾಗಗಳು ಎಷ್ಟಿವೆ? 5 ಇವೆ. 1, 2, 3, 4, 5 ಅಂದರೆ 5 ಸಪೋಟಗಳು. ಇನ್ನು 58 ಸಪೋಟಗಳು ಅಂದರೆ 58 ನೋಡಿ. 5ರ 10ರ ಗುಂಪು ಎಷ್ಟು? 5. 1, 2, 3, 4, 5. 5 10 ಸಪೋಟಗಳ 5 ಟ್ರೇಗಳು ಬರ್ತಾವ. ಹಾಗೆ ಬಿಡಿ ಭಾಗದಲ್ಲಿ ಎಷ್ಟಿವೆ ಅಂದರೆ 1, 2, 3, 4, 5, 6, 7, 8 ಸಪೋಟಗಳು. ಅಂದರೆ 10 ಆದಾಗ ಒಂದು ಗುಂಪಾಯಿತು. 10ರ ಒಂದು ಗುಂಪು 58 ಸಪೋಟಗಳು. ಅಂದರೆ 10 ಸಪೋಟಗಳ 5 ಟ್ರೇ ಆದರೆ ಉಳಿದಿರ್ತಕ್ಕಂಥ ಮೇಲಿನ ಬಿಡಿ ಭಾಗಗಳು ಎಷ್ಟಾಗ್ತವೆ ಅಂದರೆ 8. ಹೌದಾ? ಇನ್ನು ನೆಕ್ಸ್ಟ್ ಹೊಂದಿಸೋಣ. 80 ಸಪೋಟಗಳು ಹೊಂದಿಸೋಣ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ? ಸಪೋಟಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ. ಅವುಗಳಿಗೆ ಸರಿಯಾಗಿ ಹೊಂದಿಸಬೇಕು. ನೋಡಿ, ಮೊದಲನೇದಾಗಿ 80 ಸಪೋಟಗಳು ಎಲ್ಲಿವೆ? ನೋಡಿ, ಇವೆಲ್ಲವುಗಳು ಬಿಡಿ ಭಾಗದಲ್ಲಿವೆ. ಬಿಡಿಯಲ್ಲಿರ್ತಕ್ಕಂಥ ಒಂದು ಸಪೋಟಗಳು. ಇಲ್ಲಿ ಮಾತ್ರ ಬಿಡಿ ಭಾಗ ಇಲ್ಲ. ಹೌದಲ್ವಾ? ಈಸಿಯಾಗಿ ನಾವು ಎನಿಸ್ಬೋದು. 10ರ ಒಂದು ಟ್ರೇ 1, 2, 3, 4, 5, 6, 7, 8 ನೋಡಿ. 10ರ ಒಂದು ಟ್ರೇ ಅಂದರೆ 8 ಟ್ರೇ ಆಯಿತು. 8 ಟ್ರೇಗಳಂದರೆ 10, 20, 30, 40, 50, 60, 70, 80. ಹೌದಾ? 80 ಸಪೋಟಗಳನ್ನು ಹೊಂದಿಸೋಣ. ಹೌದಾ? 80 ಸಪೋಟಗಳು. ನೆಕ್ಸ್ಟ್ 72 ಸಪೋಟಗಳು. 72 ಬಿಡಿ ಭಾಗದಲ್ಲಿ ನೋಡಬೇಕು. 2 ಎಲ್ಲಿದೆ? ಇಲ್ಲಿದೆ ಅಲ್ವಾ? ಎನಿಸೋಣ. ಈಗ 10ರ ಒಂದು ಟ್ರೇ 10, 20, 30, 40, 50, 60, 70. 72 ಸಪೋಟಗಳು ಅಲ್ವಾ? ನೋಡಿ, ಇನ್ನು 56 ಸಪೋಟಗಳು 6 ನೋಡಿ. 56 5 ಟ್ರೇ 1, 2, 3, 4, 5 ಬಿಡಿ ಭಾಗದಲ್ಲಿ 6 ಹೌದಾ? ಇದು 56 ಸಪೋಟಗಳು. ಇನ್ನು ಉಳಿದಿರ್ತಕ್ಕಂಥ 28 ಸಪೋಟಗಳು 28 ನೋಡಿ, ಇಲ್ಲಿದೆ ಅಲ್ವಾ? ಇದು 28 ಸಪೋಟಗಳು. ಈ ರೀತಿಯಾಗಿ ಇವುಗಳನ್ನು ಹೊಂದಿಸಬೇಕು. ಇನ್ನು ನೆಕ್ಸ್ಟ್ ಪೆಟ್ಟಿಗೆಗಳು ಮತ್ತು ಪಟ್ಟಿಗಳಿಂದ ಮೋಜು. ಇಲ್ಲಿ ಒಂದು ಚಟುವಟಿಕೆ ಇದೆ. ನನ್ನ ಪೆಟ್ಟಿಗೆಗಳ ಕಡ್ಡಿಯನ್ನು ನೋಡಿ. ಇವಳು ಏನು ಮಾಡ್ತಾ ಇದ್ದಾಳೆ? ಇಲ್ಲಿ ಎಷ್ಟು ಈ ಒಂದು ಪೆಟ್ಟಿಗೆ ಇದೆ. ಹೌದಾ? ಪೆಟ್ಟಿಗೆ ಅಂದ್ರೆ ಇಲ್ಲಿ ಒಬ್ಬಳು ಹುಡುಗಿ ಏನು ಮಾಡ್ತಾಳಪ್ಪ ಅಂದ್ರೆ ಅವಳ ಹತ್ರ ಒಂದು ಪೆಟ್ಟಿಗೆ ಇವೆ. ಇದರಲ್ಲಿ ಎಷ್ಟು ಕಡ್ಡಿಗಳಿವೆ ನೋಡಿ. ಈ ಪೆಟ್ಟಿಗೆ ಕಡ್ಡಿಯಲ್ಲಿ ಎಷ್ಟು ಪೆಟ್ಟಿಗೆಗಳಿವೆ ಎಂದು ನೀವು ಹೇಳಬಲ್ಲಿರಾ? ನೋಡಿ, ಒಂದು ಇದು ಪೆಟ್ಟಿಗೆಯ ಕಡ್ಡಿ. ಎಷ್ಟಿವೆ ಇಂಥವು? 1, 2, 3, 4, 5, 6, 7, 8, 9, 10 ಒಟ್ಟು
ಪೆಟ್ಟಿಗೆಯ ಒಂದು ಎಷ್ಟಿವೆ ಕಡ್ಡಿಗಳು 10 ಇವೆ. ಹೌದಾ? ಒಂದು ಪೆಟ್ಟಿಗೆಯ ಕಡ್ಡಿ 10 ಪೆಟ್ಟಿಗೆಗಳು ನೋಡಿ, ಒಂದಿದು. ಹೌದಾ? ಇಂಥವೆಷ್ಟಿವೆ? 10 ಇವೆ. ಇನ್ನು ಇಲ್ಲಿ ಒಬ್ಬ ಇದ್ದಾನೆ. ನನ್ನ 10 ಪಟ್ಟಿಯ ಕಡೆ ನೋಡಿ. ನೋಡಿ, ಇವನ ಹತ್ರ 10 ಪಟ್ಟಿ ಇವೆ. ಏನಪ್ಪ ಇವು? ನೋಡಿ, 1 2 3 4 5 6 7 8 9 10. ಈ 10 ಪಟ್ಟಿಯಲ್ಲಿ ಎಷ್ಟು ಬಿಡಿಗಳಿವೆ ಎಂದು ನೀವು ಹೇಳಬಲ್ಲಿರಾ? ನೋಡಿ, 10 ಪಟ್ಟಿಯಲ್ಲಿ 10 ಬಿಡಿಗಳಿವೆ. ಹೇಗೆ ಅಂತೀರಾ? 10 ಪಟ್ಟಿಯಲ್ಲಿ 10 ಬಿಡಿಗಳಂದರೆ ಇದು ಒಂದು ಬಾಕ್ಸ್ ಅಂದರೆ ಒಂದು ಬಿಡಿ, ಒಂದು ಭಾಗ. ಹೌದಾ? 10ರ ಒಂದು ಗುಂಪು. ಹೌದಾ? ಇಲ್ಲಿ ನೋಡಿ, ಇದು ಒಂದು ಬಿಡಿ ಭಾಗ. 1 2 3 4 5 6 7 8 9 10 ಅಂದರೆ 10 ಬಿಡಿಗಳಿವೆ ಅಂತ ಅರ್ಥ. ಇನ್ನು ನಾವು ಮಾಡೋಣ ಅಂದ ಇಲ್ಲಿ ಮಾಡಿ ತೋರಿಸಿದ್ದಾರೆ ಅವರು. ಏನಪ್ಪ ನೋಡಿ, 3 ಪೆಟ್ಟಿಗೆ ಕಡ್ಡಿಗಳು. 3 ಪೆಟ್ಟಿಗೆ ಕಡ್ಡಿಗಳು ಅಂದರೆ ಈ 10ರ ಒಂದು ಗುಂಪು 3. ನೋಡಿ, 1 2 3 10ರ ಒಂದು 3 ಪೆಟ್ಟಿಗೆ ಕಡ್ಡಿಗಳಿವೆ. ಅದರಲ್ಲಿ ಮತ್ತು 4 ಪೆಟ್ಟಿಗೆಗಳು ಇವೆಲ್ಲ ಸಪ್ರೇಟ್ ಇವೆ. ಹೌದಾ? 4 ಸಪ್ರೇಟ್. ಒಟ್ಟು ಎಷ್ಟಾದವು? 34 ಪೆಟ್ಟಿಗೆಗಳು. ನೋಡಿ, 10 20 30 ಇನ್ನು 4 34. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಅವುಗಳನ್ನ ಬರೆದಿದ್ದಾರೆ. ಇಲ್ಲಿ ನೋಡಿ, ನೀವೇ ಹೇಳಿ. 10ರ ಒಂದು ಗುಂಪು ಪೆಟ್ಟಿಗೆ ಕಡ್ಡಿಗಳು ಎಷ್ಟಿವೆ? 1 2 3 4 5. 5 ಪೆಟ್ಟಿಗೆ ಕಡ್ಡಿಗಳಿವೆ. ಇನ್ನು ಮತ್ತು ಪೆಟ್ಟಿಗೆಗಳು ಎಕ್ಸ್ಟ್ರಾ ಬಿಡಿ ಭಾಗದಲ್ಲಿರ್ತಕ್ಕಂಥ ಪೆಟ್ಟಿಗೆಗಳು ಎಷ್ಟು? ಇವು ಪೆಟ್ಟಿಗೆ ಕಡ್ಡಿಗಳು. ಅರ್ಥ ಆಯ್ತಾ ಮಕ್ಕಳೇ? ಇವು ಪೆಟ್ಟಿಗೆ ಕಡ್ಡಿ, ಇವು ಓನ್ಲಿ ಪೆಟ್ಟಿಗೆ ಬಿಡಿ ಭಾಗದಲ್ಲಿರುವವು. ಪೆಟ್ಟಿಗೆ ಕಡ್ಡಿಗಳು 5 ಇವೆ. ಪೆಟ್ಟಿಗೆಗಳು 1 2 3 ಇವೆ. ಇನ್ನು ಒಟ್ಟು ಪೆಟ್ಟಿಗೆಗಳು ಇವುಗಳನ್ನು ಕೂಡಿಸ್ಬೇಕು. 10 10ರ ಒಂದು 10 20 30 40 50. 50 + 3 53 ಪೆಟ್ಟಿಗೆಗಳು. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 1 2 3 4. ಫಸ್ಟ್ 4 10ರ ಗುಂಪು 4 ಅಂದರೆ 4 ಪೆಟ್ಟಿಗೆ ಕಡ್ಡಿಗಳಿವೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪೆಟ್ಟಿಗೆ ಕಡ್ಡಿಗಳಿವು, ಇವು ಪೆಟ್ಟಿಗೆಗಳು. ಪೆಟ್ಟಿಗೆಗಳೆಷ್ಟಿವೆ? 1 2 3 4. ಹೌದಾ? 10 20 30 40 + 41 42 43 44. 44 ಪೆಟ್ಟಿಗೆಗಳು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಇನ್ನೇನಿದೆ ಅದೇ ತೆರನಾಗಿರ್ತಕ್ಕಂಥ 10ರ ಪಟ್ಟಿಗಳು ಹೇಗಿದೆ ನೋಡಿ ಎನ್ಸೋಣ. 10ರ ಪಟ್ಟಿಗಳೆಷ್ಟಿವೆ? 1 2 3 4. 10ರ ಪಟ್ಟಿಗಳು 4. ಬಿಡಿಗಳು ನೋಡಿ, ಇಲ್ಲಿ ಪೆಟ್ಟಿಗೆಗಳು ಅಂತ ಕೊಟ್ಟಿಲ್ಲ, ಬಿಡಿಗಳು ಅಂತ ಕೊಟ್ಟಿದ್ದಾರೆ. ಬಿಡಿಗಳೆಷ್ಟಿವೆ? 1 2 3 4 5 6. 6 ಬಿಡಿಗಳು. ಒಟ್ಟು ಘಟಕಗಳೆಷ್ಟು? 40 + 6 46 ಘಟಕಗಳು. ಅದೇ ತೆರನಾಗಿ ಮುಂದೆ ಕೂಡ 1 2 3 4 5 6. 10ರ ಪಟ್ಟಿಗಳು 6. ಬಿಡಿಗಳು 1 2 3 4 5 6 7 8. 8 ಬಿಡಿಗಳು. ಎರಡನ್ನು ಸೇರಿಸಿದರೆ 68 ಘಟಕಗಳು. ಇನ್ನು ಲಾಸ್ಟ್ ನೋಡಿ, 1 2 3 4 5 6. 6 10ರ ಪಟ್ಟಿಗಳಿವೆ. ಬಿಡಿಗಳು 1 2 3 4 5 6 7 8. 8 ಬಿಡಿಗಳಿವೆ. ಎರಡನ್ನು ಸೇರಿಸಿ ಒಟ್ಟು ಘಟಕಗಳೆಷ್ಟಾಗ್ತವೆ? 10 6 ಬಿಡಿಗಳು 8 68. ಸರಿನಾ? ಇನ್ನು ವಿದ್ಯಾರ್ಥಿಗಳಲ್ಲಿ ಸಂಖ್ಯಾ ಪ್ರಜ್ಞೆಯನ್ನು ಬೆಳೆಸಲು ಕಡ್ಡಿಗಳು ಮತ್ತು ಕಡ್ಡಿಗಳ ಕಟ್ಟುಗಳನ್ನು ಅಥವಾ ಗುಂಪುಗಳ ಮಾಡಬಹುದಾದ ಇಂತಹ ವಸ್ತುಗಳನ್ನು ಬಳಸಿ ನಾವು ಕೂಡ ಶಿಕ್ಷಕರು ಏನು ಮಾಡ್ಬೋದು? ಈ ಒಂದು ಚಟುವಟಿಕೆಯನ್ನು ಮಾಡಿಸಿ ಮಕ್ಕಳಿಗೆ ತಿಳಿಸ್ಬೋದು. ಕಡ್ಡಿಗಳ ಗುಂಪಿರ್ಬೋದು, ಕಲ್ಲುಗಳ ಗುಂಪು ಅಥವಾ ಹುಣಸೆ ಬೀಜಗಳ ಗುಂಪುಗಳು, ಇವುಗಳನ್ನ ತೆಗೆದುಕೊಂಡು ನಾವೇನು ಮಾಡ್ಬೋದು? ಮಕ್ಕಳಿಗೆ ಈಸಿಯಾಗಿ ಈ 10 ಮತ್ತು ಬಿಡಿಯ ಒಂದು ಕಲ್ಪನೆಯನ್ನು ಕೊಡಬಹುದು. ಸರಿನಾ? ಇನ್ನು ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಒಟ್ಟು ಪೆಟ್ಟಿಗೆಗಳು ಅಥವಾ ಬಿಡಿಗಳು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ, ಇದರಲ್ಲಿ ನಾವೇನು ಮಾಡಬೇಕು? 10 ಪಟ್ಟಿಗಳು ಮತ್ತು ಬಿಡಿಗಳನ್ನು ಬಿಡಿಸಿ ಬರಿಬೇಕಿಲ್ಲಿ. ಒಂದು ಎಕ್ಸಾಂಪಲ್ ಅವರು ಬರೆದಿದ್ದಾರೆ. ಏನಪ್ಪ? 24 ನೋಡಿ. 10ರ ಗುಂಪು ಎಷ್ಟಿದೆ? 2. 10ರ ಸ್ಥಾನದಲ್ಲಿ ಬರಿತೀವಿ. ಬಿಡಿ ಭಾಗ ನಮಗೆ ಗೊತ್ತಿದೆ, ಬಿಡಿ 10. ಮಕ್ಕಳಿಗೆ ಬಿಡಿ ಮತ್ತು 10ರ ಒಂದು ಸ್ಥಾನದ ಕಲ್ಪನೆಯನ್ನು ಕೊಡಬೇಕು. ಬಿಡಿ ಸ್ಥಾನ 4 ಅಂದರೆ ಬಿಡಿಗಳೆಷ್ಟಿವೆ? 4.
ಇಲ್ಲಿ ನೋಡಿ ಎರಡನೇದಾಗಿ 36. ಇದರಲ್ಲಿ 10ರ ಪಟ್ಟಿಗಳೆಷ್ಟಿವೆ? ಮೊದಲನೇದಾಗಿ ಬಿಡಿ ಸ್ಥಾನ ಬರ್ಕೋಬೇಕು. ಬಿಡಿ ಭಾಗ ಅಂದರೆ ನಮ್ಮ ಒಂದು ಸಂಖ್ಯೆ ಇದೆ ಅಲ್ವಾ, ಅದರ ಬಲಭಾಗದಲ್ಲಿರ್ತಕ್ಕಂಥ ಮೊದಲನೇ ಸಂಖ್ಯೆ 6, ಅದು ಬಿಡಿ 6. ಹೌದಾ? ಇನ್ನು ಬಿಡಿ 10. 10 ಎಷ್ಟಿದೆ? 3, ಅಂದರೆ 10ರ ಗುಂಪು 3 ಇದೆ. ಇನ್ನು ನೆಕ್ಸ್ಟ್ 72. ಇದರಲ್ಲಿ ಬಲಭಾಗದಲ್ಲಿರ್ತಕ್ಕಂಥ ಮೊದಲನೆಯ ಸಂಖ್ಯೆ 2, ಇದು ಬಿಡಿ ಸ್ಥಾನ. ನಂತರದಲ್ಲಿ 72. ನಾವು ಈ ಸಂಖ್ಯೆಯನ್ನು ಓದುವಾಗ 72 ಅಂತ ಓದ್ತೀವಿ ಅಲ್ವಾ. 10ರ ಗುಂಪು 7. ನೆಕ್ಸ್ಟ್ 69, ಬಿಡಿ ಸ್ಥಾನ 9, 10ರ ಗುಂಪು 6 ನೋಡಿ. ಇನ್ನು ನೆಕ್ಸ್ಟ್ 46, ಕೊನೆಯ ಸಂಖ್ಯೆ 46. ಇದರಲ್ಲಿ ಬಿಡಿಯ ಸಂಖ್ಯೆ 6, 10ರ ಸ್ಥಾನ 4. 10ರ ಗುಂಪು ಎಷ್ಟಿದೆ? 4 ಇದೆ ಅಲ್ವಾ. ಈಗ ನೋಡಿ 10ರ ಗುಂಪು 4 ಆಯಿತು. ಇದುವರೆಗೂ ನಾವೇನು ಮಾಡಿದ್ದೀವಿ? ಇದುವರೆಗೂ ನಾವು ಸಾಕಷ್ಟು ಚಟುವಟಿಕೆಗಳ ಮೂಲಕ ಏನು ಮಾಡಿದ್ದೀವಿ? ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 6ರವರೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಲೆಕ್ಕಗಳನ್ನು ಹಾಗೆ ಗುಂಪು 1 ಗುಂಪು ಸ್ಥಾನ ಮತ್ತು ಬಿಡಿ ಸ್ಥಾನಗಳನ್ನು ಚಟುವಟಿಕೆ ಮೂಲಕ ತಿಳಿಯುತ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.